Hello guys, welcome to my YouTube channel Edge of Pharmacy. ಪ್ರೀವಿಯಸ್ ವಿಡಿಯೋದಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಥರ್ಡ್ ಸೆಮಿಸ್ಟರ್ ಬಿ ಫಾರ್ಮಸಿ ಫಾರ್ಮಾಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 2 ಕ್ವೆಶನ್ ಪೇಪರ್ನ ನೋಡಾಕತ್ತಿದ್ವಿ. ಓಕೆ, ದಟ್ ಈಸ್ ನವಂಬರ್ 2023 ಕ್ವೆಶನ್ ಪೇಪರ್. ಅದರಲ್ಲಿ ನಾವು 10 ಮಾರ್ಕ್ಸಿಂದು ಮತ್ತು 5 ಮಾರ್ಕ್ಸಿಂದು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ವಿ. ನಾವು ಶಾರ್ಟ್ ಆನ್ಸರ್ಸು 2 ಮಾರ್ಕ್ಸಿಂದು ಸಾಲ್ವ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಇದು 2 ಮಾರ್ಕ್ಸಿಂದು ಕಂಪ್ಲೀಟಾಗಿ ಮುಗಿಸಿ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ದ ಒನ್ ಮೋರ್ ಕ್ವೆಶನ್ ಪೇಪರ್ ಆಫ್ ದಿಸ್ ಇಯರ್, ಅಂದರೆ ಸೆಮ್. ಯಾವುದಪ್ಪ ಅದು ಅಂದರೆ POC2 ಜೂನ್ 2023ದಲ್ಲಿ. ಹೋದ ವರ್ಷದಲ್ಲಿ ಟೋಟಲ್ 2 ಸೆಮ್, ಒನ್ ಈಸ್ ಇನ್ ಜೂನ್ ಆ್ಯಂಡ್ ಅನದರ್ ಒನ್ ಇನ್ ನವಂಬರ್ ಕಂಪ್ಲೀಟೆಡ್, ಜೂನಿನ ಒನ್ ಉಳಿತೈತಿ. ಆ ಜೂನಿನ ಒನ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಒಟ್ಟು ಟೋಟಲಿ ಮಿನಿಮಮ್ 4 ಕ್ವೆಶನ್ ಪೇಪರ್ ಒಂದು ಸಬ್ಜೆಕ್ಟ್ ಇದ್ದರೆ ಸಾಲ್ವ್ ಮಾಡೋದು. ಕ್ಲಿಯರ್? ಸೊ ಯು ಕ್ಯಾನ್ ಗೆಟ್ ವೆರಿ ಅಕ್ಯುರೇಟ್ ಆ್ಯಂಡ್ ವೆರಿ ಮೀನ್ಸ್ ಯು ಆರ್ ಕಂಫರ್ಟೇಬಲ್ ವಿತ್ ದ್ಯಾಟ್ ಮಾರ್ಕ್ಸ್. ಆರಾಮಾಗಿ ನೀವು ಪಾಸ್ ಆಗ್ಬೋದು ಮತ್ತು ಡಿಸ್ಟಿಂಕ್ಷನು ತಗೋಬೋದು ಇಷ್ಟು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದರೆ. ಎಸ್, ನೆಕ್ಸ್ಟ್ ಕ್ವೆಶನ್ ಈಸ್ ರೈಟ್ ದ ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ DDT ಆ್ಯಂಡ್ ಕ್ಲೋರಮೈನ್. ಮೂರು ಕ್ವೆಶನ್ ಓದ್ತೇನೆ, ಮೂರು ಕ್ವೆಶನ್ನು ಸಾಲ್ವ್ ಮಾಡೋಣಂತೆ. ಗಿವ್ ದ ಸಿಂಥೆಟಿಕ್ ಯೂಸ್ ಆಫ್ ಅರೈಲ್ ಡಯಾಝೋನಿಯಂ ಸಾಲ್ಟ್, ದೆನ್ ಡಿಫೈನ್ ಅಸಿಟೈಲ್ ವ್ಯಾಲ್ಯೂ ಆ್ಯಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಈಗ ಆನ್ಸರ್ ನೋಡೋಣ. ಸ್ಟ್ರಕ್ಚರ್ ಆ್ಯಂಡ್ ಯೂಸಸ್ ಆಫ್ DDT ಆ್ಯಂಡ್ ಕ್ಲೋರಮೈನ್. DDT ಇದು DDT ಸ್ಟ್ರಕ್ಚರ್. ಈಗ DDT ಫುಲ್ ಫಾರ್ಮ್ ಏನು? ಡೈಕ್ಲೋರೋ ಡೈಫಿನೈಲ್ ಟ್ರೈಕ್ಲೋರೋ ಈಥೇನ್. ಇದು DDT ಫುಲ್ ಫಾರ್ಮು. ಯೂಸಸ್ DDTದು DDT ಇಟ್ ಈಸ್ ಇನಿಷಿಯಲಿ ಯೂಸ್ಡ್ ವಿತ್ ಅ ಗ್ರೇಟ್ ಎಫೆಕ್ಟ್ ಟು ಕಾಂಬ್ಯಾಕ್ಟ್ ಮಲೇರಿಯಾ, ಟೈಫಸ್ ಆ್ಯಂಡ್ ಅದರ್ ಇನ್ಸೆಕ್ಟ್ ಬಾರ್ನ್ ಹ್ಯೂಮನ್ ಡಿಸೀಸಸ್. ಇದು DDT ಏನಿದೆಯಲ್ಲ, ಡೈಫಿನೈಲ್ ಟ್ರೈಕ್ಲೋರೋ ಈಥೇನು, ವರ್ಲ್ಡ್ ವಾರ್ ಸೆಕೆಂಡಲ್ಲಿ ಮಲೇರಿಯಾ ಡಿಸೀಸ್, ಹೌದಾ, ಮಲೇರಿಯಾ ಡಿಸೀಸಿಗೆ ಟ್ರೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿದ್ರು ವರ್ಲ್ಡ್ ವಾರ್ದಲ್ಲಿ. ಓಕೆ, ಈಗಿದು DDT ಇದು ಟೋಟಲಿ ಏನಿದೆ ಅಂದರೆ ಬ್ಯಾನ್ ಆಗಿದೆ. ಈಗ ಓನ್ಲಿ DDT ಈಸ್ ಯೂಸ್ಡ್ ಇನ್ ದ ಇನ್ಸೆಕ್ಟಿಸೈಡ್ ಮತ್ತು ಪೆಸ್ಟಿಸೈಡ್ಸಲ್ಲಿ ಯೂಸ್ ಮಾಡ್ತೇವೆ ಮೋಸ್ಟ್ಲಿ. ನಮ್ಮದೇನು ಇದು ಮಸ್ಕಿಟೋ ರಿಪ್ಲೆಂಟ್ಸ್ ಇರ್ತಾವಲ್ಲ ಅದರಲ್ಲಿ ಇದು DDT ಮೋಸ್ಟ್ಲಿ ಯೂಸ್ ಆಗ್ತದೆ. ನೆಕ್ಸ್ಟ್ ಒನ್ ಈಸ್ ಕ್ಲೋರಮೈನ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಕ್ಲೋರಮೈನ್. Now uses of chloramine. Chloramine is a disinfectant used to treat drinking water. Okay, it is formed by mixing chlorine with ammonia. Although it is a weaker disinfectant than chlorine, it is more stable, which extends its disinfectant benefits. Synthetic use of aryl diazonium salt. Aryl diazonium salt, it is used in the dye and pigment industries. They are used to produce the dyed fabrics. They are also useful in the synthesis of the large variety of organic compounds, especially in the aryl derivatives. We are using this one. Next, acetyl value. Acetyl value refers to a number of mg of potassium hydroxide required to neutralize the acidic acid liberated by the hydrolysis of the 1 gram of acetylated oil. ಹೌದಾ, 1 gram of acetylated oil ಏನು ಲಿಬರೇಟೆಡ್ ಆಗಿರ್ತೈತಲ್ಲ, ಓಕೆ, ಅದಕ್ಕೆ ನ್ಯೂಟ್ರಲೈಸ್ ಮಾಡಲಿಕ್ಕೆ ಎಷ್ಟು ಮಿಲಿಗ್ರಾಮ್ ಆಫ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಬೇಕು, ಅದಕ್ಕೆ ಅಸಿಟೈಲ್ ವ್ಯಾಲ್ಯೂ ಅಂತ ಕರೀತಾರೆ. ದೆನ್ ಸ್ಟ್ರಕ್ಚರ್ ಆಫ್ ಅ ಡೈಫಿನೈಲ್ ಮೀಥೇನ್. ನೋಡಿ, ಸ್ಟ್ರಕ್ಚರ್ ಆಫ್ ಅ ಡೈಫಿನೈಲ್ ಮೀಥೇನ್. ಡೈ ಅಂದರೆ ಏನು? 2. This is 1 and this is 2. Diphenyl methane. Diphenyl methane, it is used to treat the anxiety and tension associated with the psychoneurosis as well as allergic conditions such as pruritus and chronic urticaria. ಈ ಟ್ರೀಟ್ಮೆಂಟಲ್ಲಿ, ಈ ಡಿಸೀಸಲ್ಲಿ ಯೂಸ್ ಮಾಡಲಿಕ್ಕೆ ನಾವು ದಿಸ್ ಡೈಫಿನೈಲ್ ಮೀಥೇನ್, ಮೇನ್ಲಿ ಆ್ಯಂಟಿಹಿಸ್ಟಮೈನ್ ಡೈಫಿನೈಲ್ ಮೀಥೇನ್ ಅಂಥೇಳಿ ನೀವು ಕಫ್ ಸಿರಪಲ್ಲಿ, ಕೋಲ್ಡ್ ಸಿರಪಲ್ಲಿ ಇರ್ತದೆ ನೋಡಿರಿ ಕಂಟೆಂಟು. Next, 14th question, define angle strain and tetrahedral angle. This one, define angle strain. 14th question, define angle strain, tetrahedral angle, define unsaturated and saturated fatty acids, give the structure and uses of metacresol and resorcinol. Answer for this is angle strain. Angle strain due to the deviation from one or more ideal bonds. ಸ್ಟ್ರೇನ್ ಯಾವಾಗ ಆಕತ್ತೆ ಅಂತ ಹೇಳಿದರೆ, ಏನಾದರೂ ಬಾಂಡ್ ಆ್ಯಂಗಲ್ದಲ್ಲಿ ಚೇಂಜಸ್ ಆದರೆ,
ಮಿನಿಮಮ್ ಟೆಟ್ರಾಹೈಡ್ರಲ್ ಬಾಂಡ್ ಆ್ಯಂಗಲ್ ಏನಪ್ಪ 109.5 ಡಿಗ್ರಿ, ಇದು ಟೆಟ್ರಾಹೈಡ್ರಲ್ ಬಾಂಡ್ ಆ್ಯಂಗಲ್. ಇದು ಟೆಟ್ರಾಹೈಡ್ರಲ್ ಬಾಂಡ್ ಆ್ಯಂಗಲ್ ಇಂತ ಏನಾರು ಕಡಿಮೆ ಬಂದರೆ ದೆನ್ ಇಟ್ ಫಾರ್ಮ್ ದ ಸ್ಟ್ರೇನ್. ಅದೇ ಹೇಳ್ತಿರೋದು. ಸೈಕ್ಲೋಪ್ರೊಪೇನ್ ಹ್ಯಾಸ್ ದ ಆ್ಯಂಗಲ್ ಸ್ಟ್ರೇನ್ ಬಿಕಾಸ್ ಇಟ್ಸ್ ಕಾರ್ಬನ್ 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 ಬಾಂಡ್ ಆ್ಯಂಗಲ್ಸ್ ಆರ್ constrained to be 60 degree, which is less than 109.5 degree. The ideal bond angle for tetrahedral, ಹೌದಾ, 109.5 ಡಿಗ್ರಿಗಿಂತೂ ಕಡಿಮೆ ಇದ್ದರೆ ಅಲ್ಲಿ ಸ್ಟ್ರೇನ್ ಫಾರ್ಮ್ ಆಕತಿ. ಓಕೆ, in the tetrahedral molecular geometry, a central atom is located at the center with 4 substituents that are located at the corners of the tetrahedron. See, ಈಗ ಮೀಥೇನ್ ಎಕ್ಸಾಂಪಲ್ ತೆಗೀರಿ, ಹೌದಾ, 4 substituents are present on this C atom. Okay, that is CH4. Then next one is saturated and unsaturated fatty acids. Saturated ಅಂದರೆ ಏನು, has a single bond. Unsaturated has a single bond and a double bond. Not saturated ಅಲ್ಲಿ not further divided into subcategories. Unsaturated subdivided into 2 categories, that is monosaccharide to polysaccharide. Have a solid consistency at room temperature. Example for the saturated fats, they are solid. Room temperature ಅಲ್ಲಿ solid ಇರ್ತವೆ. ಘೀ example, ghee, virgin coconut oil example. Then unsaturated have a liquid consistency at room temperature. Then most animal derived fats are considered to be saturated fats. Here in unsaturated, most plant derivative fats are considered to be unsaturated fats. Next one, not susceptible to further oxidation and rancidity when exposed to the atmosphere in saturated. ಮತ್ತು unsaturated ಅಂದ್ರೆ ಬಂದರೆ susceptibly to further oxidation and rancidity when exposed to the atmosphere, ಇದು unsaturated ಅಲ್ಲಿ. ಎಕ್ಸಾಂಪಲ್ ಹೇಳಿದರೆ ಸ್ಟೆರಿಕ್ ಆ್ಯಸಿಡ್ ಆ್ಯಂಡ್ ಪಾಲ್ಮೆಟಿಕ್ ಆ್ಯಸಿಡ್ which are commonly found in meat are the example for the saturated fats. Oleic acid is an example for the unsaturated fats. Unsaturated oleic acid ಇದು ಪ್ಲಾಂಟ್ ಡಿರೈವೇಟಿವ್ ಮ್ಯಾಕ್ಸಿಮಮ್ ಆಗಿ. ದೆನ್ ಮೆಟಾಕ್ರಿಸಾಲ್ ಆ್ಯಂಡ್ ರಿಸೋರ್ಸಿನಾಲ್. ಮೆಟಾಕ್ರಿಸಾಲಲ್ಲಿ ಏನಾಗ್ತದಂದರೆ CH3 ಮೆಟಾ ಪೊಸಿಷನಲ್ಲಿ ಆ್ಯಡ್ ಆಗಿರ್ತೈತಿ, ಅದಕ್ಕೆ ಏನಂತಾರೆ ಮೆಟಾಕ್ರಿಸಾಲ್. ದಿಸ್ ಒನ್ ಈಸ್ ರಿಸೋರ್ಸಿನಾಲ್. OH, 2 OH ಅಟ್ಯಾಚ್ ಆಗಿರ್ತಾವೆ ಎಲ್ಲಿ, ಆರ್ಥೋ ಪೊಸಿಷನಲ್ಲಿ, ಅದಕ್ಕೆ ರಿಸೋರ್ಸಿನಾಲ್. Now uses of the resorcinol, it is used as an antiseptic and disinfectant in topical pharmaceutical products in the treatment of the skin disorders and skin infections such as acne, seborrheic dermatitis, eczema, psoriasis, corns, calluses, warts. ಈ ಎಲ್ಲದರಲ್ಲೂ ಯೂಸ್ ಮಾಡಲಿಕ್ಕೆ ರಿಸೋರ್ಸಿನಾಲ್ ಇಲ್ಲಿ ಯೂಸ್ ಮಾಡ್ತೇವೆ. ಕ್ರಿಸಾಲ್, ಮೆಟಾಕ್ರಿಸಾಲ್, ಮೇನ್ಲಿ ಇಟ್ ಈಸ್ ಅ ಡಿಸ್ಇನ್ಫೆಕ್ಟೆಂಟ್. ನೆನಪಿಡ್ಕರಿ, ನಿಮಗೇನು ಗೊತ್ತಾಗಿಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಡಿಸ್ಇನ್ಫೆಕ್ಟೆಂಟ್ ಅಂತ ಬರೀರಿ, ಯೂಸ್ಡ್ ಇನ್ ಮೆಡಿಸಿನಲ್ ಯೂಸ್ ಅಂತ ಬರೀರಿ. ಓಕೆ, ಇಟ್ ಈಸ್ ಯೂಸ್ಡ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳಿ ಬರೀರಿ, ಅದರ ಹೆಸರು ಬರೀದು ಬರ್ರಿ. ನಿಮಗೇನು ಗೊತ್ತಾಗಿಲ್ಲ ಅಂದರೆ ಯು ರೈಟ್ ದೀಸ್ ಪಾಯಿಂಟ್ಸ್. ನೆಕ್ಸ್ಟ್ 17 ಕ್ವೆಶನ್ನು, ಟೆಸ್ಟ್ ಫಾರ್ ಫಿನಾಲ್. ನೀವು ಕ್ವಾಲಿಟೇಟಿವ್ ಟೆಸ್ಟ್ ಬರೀಬೇಕು. ಏನಪ್ಪ, ಫೆರಿಕ್ ಕ್ಲೋರೈಡ್ ಟೆಸ್ಟ್ ಈಸ್ ಒನ್ ವೆರಿ ಪ್ರಿಫರೇಬಲ್ ಟೆಸ್ಟ್ ಫಾರ್ ದ ಫಿನಾಲ್. ಇಲ್ಲಿ ಪ್ರಿನ್ಸಿಪಲ್ ಏನಂದರೆ ಅಕ್ವಸ್ ಸೊಲ್ಯೂಷನ್ ಆಫ್ ದ ಫಿನಾಲ್ ರಿಯಾಕ್ಟ್ ವಿತ್ ದ ಫ್ರೆಶ್ಲಿ ಪ್ರಿಪೇರ್ಡ್ ಫೆರಿಕ್ ಕ್ಲೋರೈಡ್ ಟು ಗಿವ್ ಕಲರ್ಡ್ ಕಾಂಪ್ಲೆಕ್ಸ್. ಡೈರೆಕ್ಟ್ ಪ್ರೊಸೀಜರ್ನಾಗ ಬರ್ರಿ. ಆರ್ಗ್ಯಾನಿಕ್ ಕಂಪೌಂಡ್ ಡಿಸಾಲ್ವ್ ಇನ್ ವಾಟರ್. ಆರ್ಗ್ಯಾನಿಕ್ ಕಂಪೌಂಡ್ ನಿಮ್ದು ಯಾವುದು ಟೆಸ್ಟ್ ಮಾಡಬೇಕು ಆ ಆರ್ಗ್ಯಾನಿಕ್ ಕಂಪೌಂಡ್ ತಗರಿ, ವಾಟರ್ದಲ್ಲಿ ಡಿಸಾಲ್ವ್ ಮಾಡಿ ಆ್ಯಂಡ್ ಫ್ಯೂ ಡ್ರಾಪ್ಸ್ ಆಫ್ ಫೆರಿಕ್ ಕ್ಲೋರೈಡ್ ರಿಯೇಜೆಂಟ್ ಹಾಕಬೇಕು. ದೆನ್ ಅಬ್ಸರ್ವ್ ದ ಚೇಂಜ್ ಇನ್ ಕಲರ್. ಕಲರ್ ಚೇಂಜ್ ಆಗ್ತೈತಿ, ಪಿಂಕ್ ಕಲರ್ ಆಗ್ತೈತಿ, ರೆಡ್ ಕಲರ್ ಆಗ್ತೈತಿ. ಓಕೆ, ಇಫ್ ದ ಚೇಂಜಸ್ ಇನ್ ಕಲರ್ ಅಬ್ಸರ್ವ್ ದೆನ್ ದ್ಯಾಟ್ ಈಸ್ ದ ಫಿನಾಲ್. ಸ್ಯಾಕ್ ಮೋರ್ಸ್ ಥಿಯರಿ ಆಫ್ ಸ್ಟೇನ್ಲೆಸ್ ರಿಂಗ್ ಅಂತ ಹೇಳಿ ಕರೀತಾರೆ. ಏನಪ್ಪ ಇದು ಸ್ಯಾಕ್ ಮೋರ್ಸ್ ಥಿಯರಿ? ಫಸ್ಟು ಬೇಯರ್ಸ್ ಏನು ಹೇಳ್ತಾನೆ ನೋಡೋಣ. ಬೇಯರ್ಸ್ ಸಜೆಸ್ಟ್ ದ್ಯಾಟ್ ಬೋತ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಪಾಲಿಮಿಥೈಲಿನ್ ರಿಂಗ್ ಶುಡ್ ಬಿ ಸ್ಟ್ರೇನ್ಡ್. ದೊಡ್ಡದು ಮತ್ತು ಸಣ್ಣ ಎರಡೂ ರಿಂಗು, ಓಕೆ, ಎರಡೂ ರಿಂಗು ಸ್ಟ್ರೇನ್ ಆಕ್ಕಂತಂದು ಹೇಳ್ತಾನೆ, ಸ್ಟ್ರೇನ್ ಇರ್ತೈತಿ. ಬಟ್ ಹರ್ಮನ್ ಸ್ಯಾಕ್ ಏನು ಹೇಳ್ತಾನೆ, ಅವನು ಏನು ಹೇಳ್ತಾನೆ ಅಂದರೆ ಲಾರ್ಜ್ ರಿಂಗ್ಸ್ ನಾಟ್ ಟು ಬಿ ಸ್ಟ್ರೇನ್ಡ್ ಬಿಕಾಸ್ ದ ಕಾರ್ಬನ್ಸ್ ನೀಡ್ ನಾಟ್ ಬಿ ಕೋಪ್ಲಾನರ್. ಇಲ್ಲಿ ಲಾರ್ಜ್ ರಿಂಗು ಸ್ಟೇನ್ ಆಗಂಗಿಲ್ಲ ಅಂಥೇಳಿ ಸ್ಯಾಕ್ ಹೇಳ್ತಾನೆ. ಸ್ಯಾಕ್ ಮೋರ್ಸ್ ಥಿಯರಿ ಪ್ರಪೋಸ್ ದ್ಯಾಟ್ ಲಾರ್ಜರ್ ಆರ್ ಹೈಯರ್ ಮೆಂಬರ್ ರಿಂಗ್ ಕ್ಯಾನ್ ಬಿಕಮ್ ಫ್ರೀ ಫ್ರಮ್ ಸ್ಟೇನ್ ಇಫ್ ಆಲ್ ದ ರಿಂಗ್ ಕಾರ್ಬನ್ಸ್ ಆರ್ ನಾಟ್ ಫೋರ್ಸ್ಡ್ ಇನ್ ಟು ಒನ್ ಪ್ಲೇನ್. ಓಕೆ, ಒಂದೇ ಒಂದು ಪ್ಲೇನಲ್ಲಿ ನಾವೇನಾದ್ರು ಇಟ್ಟಿಲ್ಲ ಅಂದರೆ ಕಾರ್ಬನ್ಸ್ ಆರ್ ನಾಟ್ ಫೋರ್ಸ್ಡ್ ಇನ್ ಒನ್ ಪ್ಲೇನ್, ಅವಾಗ ವಿ ಕ್ಯಾನ್ ಚೇಂಜ್ ದ ಲಾರ್ಜರ್ ಮಾಲಿಕ್ಯೂಲ್ಸ್, ಹೆವಿಯರ್ ಮೆಂಬರ್ ರಿಂಗ್. ಓಕೆ, ವಿತೌಟ್ ಸ್ಟ್ರೇನ್ ಆಗಿ ನಾವು ಮೇಂಟೈನ್ ಮಾಡಬಹುದು. ದೇ ಎಕ್ಸಿಬಿಟ್ ಇನ್ ಟು ನಾನ್ ಪ್ಲೇನಾರ್
puckered conformations, both of which are completely free from strain. This is called the chair form. These are called the chair form and board form. Example for the Sackmore theory though. Then activating group, last question with example. The group which increases the activity of benzene ring ಇಂದು activity increase ಮಾಡ್ತೈತಿ, okay, towards further electrophilic substitution reaction, that is called activating group. Example here is NH2, NHR, OOH, OCS3, CS3. These all will increase the density over the benzene and they increase the tendency for the reactivity, okay, except halogen. ಇನ್ನು ಒಂದು ಇಂಪಾರ್ಟೆಂಟ್ ನೆನಪಿಡ್ಕರಿ, ಆಲ್ ಆರ್ಥೋ ಆ್ಯಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್, ಎಲ್ಲ ಆರ್ಥೋ ಮತ್ತು ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪಲ್ಲಿ ಅಂದರೆ ಪೊಸಿಷನ್ ಆರ್ಥೋ ಮತ್ತು ಪೊಸಿಷನ್ ಪ್ಯಾರಾದಲ್ಲಿ ಇರುವ ಗ್ರೂಪು ಆರ್ ಆಕ್ಟಿವೇಟಿಂಗ್ ಗ್ರೂಪ್ಸ್, ಎಕ್ಸೆಪ್ಟ್ ಹ್ಯಾಲೋಜನ್ಸ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೋರಿನ್. ಇವು ನಾಲ್ಕು ಏನದವಲ್ಲ, ಇವು ಏನಾದರೂ ಆರ್ಥೋ ಮತ್ತು ಪ್ಯಾರಾ ಪೊಸಿಷನ್ದಲ್ಲಿ ಬಂದರೆ ದೇ ಆರ್ ಡಿಆಕ್ಟಿವೇಟಿಂಗ್ ಗ್ರೂಪ್, ಆಕ್ಟಿವೇಟಿಂಗ್ ಅಲ್ಲ. ಆರ್ಥೋ ಪ್ಯಾರಾದಲ್ಲಿ ಇವು ಹ್ಯಾಲೋಜನ್ಸ್ ಬಿಟ್ಟು ಯಾವ್ದಾರು ಬರಲಿಪ್ಪ, they all are activating groups. As guys, if you like this video, share our YouTube channel, share this video, subscribe, hit the like button. ಇವೆಲ್ಲ ಕೆಲಸ ಮಾಡಿ ಹೋಗಬೇಕು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಥರ್ಡ್ ಸೆಮಿನ್ ಫಾಲೋ ನೋಡಾಗುತ್ತೀರಾ ಅವರಿಗೆ POC 2 ಜೂನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸ್ತೇನೆ. ಥ್ಯಾಂಕ್ ಯು.